ನಮಸ್ಕಾರ, ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಮಗೌಡ ಪಾಟೀಲ್. ಬೆಳಗಾವಿ ಜಿಲ್ಲಾಧಿಕಾರಿಗಳ ಕಚೇರಿಗೆ ಆಗಮಿಸಿದ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ. ಬೆಳಗಾವಿ ಮಹಾನಗರದಲ್ಲಿ ಫ್ಲೈಓವರ್ ಬ್ರಿಡ್ಜ್ ನಿರ್ಮಾಣ ಕುರಿತು ಡಿಸಿ ಕಚೇರಿಯಲ್ಲಿ ಮಹತ್ವದ ಮೀಟಿಂಗ್. ರಾಮಗೌಡ ಪಾಟೀಲ್, ಪ್ರಜಾರಾಜ್ಯ ಕನ್ನಡ ನ್ಯೂಸ್, ಬೆಳಗಾವಿ. ಫ್ಲೈಓವರ್, ಸ್ಮಾರ್ಟ್ ಸಿಟಿ, ರೋಡಕ್ಕೆ ಸಂಬಂಧಪಟ್ಟಂತೆ ಕೆಲವು ಸಮಸ್ಯೆಗಳ ಚರ್ಚೆ ಮಾಡಿದೀವಿ ಇವತ್ತು. ಡಿಸಿ ಅವರು, ಶಾಸಕರು, ಹಿರಿಯ ಅಧಿಕಾರಿಗಳು. ಸೊ ಈಗಾಗಲೇ ನಮಗೆ 270 ಕೋಟಿ ಫ್ಲೈಓವರ್ಗೆ ರಾಜ್ಯ ಸರ್ಕಾರ, ಸಿದ್ದರಾಮಯ್ಯ ಅವರ ಸರ್ಕಾರ ಸ್ಯಾಂಕ್ಷನ್ ಮಾಡಿದೆ. ಅದು ಇನ್ನೂ ನಮ್ಮ ಹಂತದಲ್ಲಿ ಫೈನಲ್ ಆಗಿಲ್ಲ. ಯಾವ ರೀತಿ ಎಲ್ಲಿ ಹೋಗ್ಬೇಕು, ಯಾವ ರೀತಿ ಮಾಡಬೇಕಂತ ಇವತ್ತು ಸಭೆಯಲ್ಲಿ ಅಪೂರ್ಣ ಆಗಿದೆ. ಮತ್ತೆ 6th ಅದು ಫೈನಲ್ ಮಾಡ್ಲಿಕ್ಕೆ ಹೇಳಿದೀವಿ ನಮ್ಮ ಅಧಿಕಾರಿಗಳಿಗೆ. ಬಂದ್ಮೇಲೆ ನಂತರ ಡಿಸಿ ಅವರು ಎಲ್ಲ ಸಂಘ ಸಂಸ್ಥೆಯವರನ್ನ, ಉದ್ಯಮಿಗಳನ್ನ, ಅಡ್ವೊಕೇಟ್ಗಳನ್ನ ಕರೆದು ಅವ್ರದ್ದು ಒಂದ್ಸಲ ಸಜೆಷನ್ ಕೊಡಕ್ಕೆ ಹೇಳಿದ್ವಿ. ಸೊ ಆ ಸಲಹೆ ಬಂದ್ಮೇಲೆ ಅಂತಿಮವಾಗಿ ಟೆಂಡರ್ ಮಾಡ್ತೀವಿ. ಆಮೇಲೆ ನಮ್ದು ಗೂಡಾದಿಂದ ನಮ್ಮ ವ್ಯಾಪ್ತಿಯನ್ನು ಹೆಚ್ಚು ಮಾಡಲಿಕ್ಕೆ ಕೂಡ ಅದು ಒಂದು ಪ್ರಯತ್ನ ನಡೀತಾ ಇದೆ. ಸ್ಮಾರ್ಟ್ ಸಿಟಿಯಲ್ಲಿ ಈಗಾಗಲೇ ಬಿಲ್ಡಿಂಗ್ ಆಗಿದೆ, ಟೆಂಡರ್ ಆಗಿಲ್ಲ. ಸುಮಾರು ವರ್ಷಗಳಿಂದ ಹಾಗೆ ಬಿದ್ದಿದೆ, ನಮಗೆ ನಷ್ಟ ಆಗ್ತದೆ. ಟೆಂಡರ್ ಕೂಡ ಬೇಗ ಮಾಡಲಿಕ್ಕೆ ಚರ್ಚೆ ಮಾಡಿದ್ವಿ. ಸೊ ಇವತ್ತಿಷ್ಟು ವಿಷಯಗಳನ್ನು ನಾವು ಚರ್ಚೆ ಮಾಡಿದ್ವಿ. ಸರ್, ಈಗ ಇದು ಫ್ಲೈಓವರ್ ಡಿಸೈನ್ ನೀವು PWD ಒಂದೇ ಮಾಡ್ತೀರಾ ಅಥವಾ ಕನ್ಸಲ್ಟೆಂಟ್ ಏಜೆನ್ಸಿ? ಇಲ್ಲ, ಕನ್ಸಲ್ಟೆಂಟಿ ಬೇಕೇ ಬೇಕು. ಅವ್ರು ನಾವು ಮಾಡೋರು ನಮ್ಮ ಸ್ಟೇಟ್ PWD ನಾವು ಮಾಡ್ತೀವಿ. ಆಮೇಲೆ ಲೆಂತ್ ಎಷ್ಟು? ಅದೇ ಇನ್ನು ಫೈನಲ್ ಆಗಿಲ್ಲ. ಲೆಂತ್ ಅದು ಒಂದೇ ಸಾರಿ ಮುಗಿಯತ್ತದಲ್ಲ, 3 ಹಂತದಲ್ಲಿ ಮುಗಿಬೇಕು. 3 ಫೇಸ್ ಆಗುದು. ಈಗ ಒಂದು ಅಟ್ಲೀಸ್ಟ್ ಚೆನ್ನಮ್ಮ ದಾಟ್ಸೋರಿಗೆ ಒಂದು ಮಾಡ್ತಾ ಇದ್ವಿ. ನಂತರ ಸಂಭಾಜಿ, ಧರ್ಮವೀರ ಸಂಭಾಜಿ ಚೌಕರಿಗೆ, ನಂತರ 3rd ಗೇಟ್ ವರೆಗೆ 3 ಹಂತ ಇದೆ. 1 ಹಂತ ಮುಗಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಸರಿ, ನಡುಗಡೆ ಇದು ಕಾಂಟೋನ್ಮೆಂಟ್ ಬೋರ್ಡ್ನವರು ರೋಡೇ ಆಗ್ಲಿ ಮಾಡ್ಲಿಕ್ಕೆ ಕೊಡಿ, ಬ್ರಿಡ್ಜ್ ಕಟ್ಲಿಕ್ಕೆ ಕೊಡ್ತಾರ ಸರ್? ನೋಡೋಣ, ಅವ್ರಿಗೆ ಹೇಳಿದಿಲ್ಲ. ಆಲ್ರೆಡಿ ಅವರು ಪತ್ರ ಬರ್ಲಿಕ್ಕೆ ಇವತ್ತು ಹೇಳಿದ್ವಿ. ಸುಮಾರು ಇಲಾಖೆ ಪತ್ರ ಬರ್ಲಿಕ್ಕೆ ಹೇಳಿದ್ವಿ. ಅವ್ರು NOC ಕೊಡ್ಲಿಕ್ಕೆ ಹೇಳಿದ್ವಿ. ಮತ್ತೆ ಆಮ್ಯಾಗೆ ನೀವು ಹೇಳಿದಂಗೆ ತೊಂದರೆ ಬೇಡ. ಸೊ ಎಲ್ಲರಿಗೂ ಸಂಬಂಧಪಟ್ಟವ್ರಿಗೆ ನೀವು ಹೇಳಿದ್ರಲ್ಲ, ಕೋರ್ಟ್ ಬಗ್ಗೆ ಹೇಳಿದ್ರೆ ಎಲ್ಲರ ಕಡೆ NOC, KSRTC, BWD, ಕೋರ್ಟ್ ಅವ್ರದ್ದು ಎಲ್ಲರದ್ದು ಅಬ್ಜೆಕ್ಷನ್ NOC ತಗೊಂಡ್ಮೇಲೆ ನಾವು ಕೆಲಸ ಪ್ರಾರಂಭ ಮಾಡ್ತೀವಿ. ಆಮೇಲೆ ಸ್ಮಾರ್ಟ್ ಸಿಟಿದು ಏನೇನು ಸರ್? ಗ್ರೆವೆನ್ಸಸ್ ಆಗ್ಬೇಕು ಅಂತ ಸ್ಮಾರ್ಟ್ ಸಿಟಿ 2-3 ಬಿಲ್ಡಿಂಗ್ ಕಟ್ಟಿದ್ದಾರೆ. ಅದು ಬಾಡಿಗೆ ಬರೋ ಪ್ರಾರಂಭ ಆಗ್ಬೇಕು. ಇನ್ನೂ ಮಾಡಿಲ್ಲ ನಾವು. ಅದಕ್ಕೆ ಟೆಂಡರ್ ಮಾಡ್ಲಿಕ್ಕೆ ಹೇಳಿದೀವಿ. ಅಷ್ಟು ಬೇಗ ಮಾಡ್ಲಿಕ್ಕೆ ಅಂತ ಸಲಹೆ ಕೊಟ್ಟಿದ್ದೇವೆ. ಈಗ ವರ್ಕ್ ಡನ್ ಆಗಿದೆ ಸರ್, ಮೇಂಟೆನೆನ್ಸೇ ಆಗ್ತಾ ಇಲ್ಲ. ಅದೆಲ್ಲ ಯಾರು ಹೇಳ್ಕೊಟ್ರೆ ಈಗ ಮತ್ತೆ ದುಡ್ಡು ಇಲ್ಲದೆ ಮತ್ತೆ ನಮ್ ದುಡ್ಡು ಹಾಕಿ ಮೇಂಟೆನೆನ್ಸ್ ಮಾಡ್ಬೇಕು. ನಮ್ ದುಡ್ಡು ಬಂದ್ರೆ ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ. ಅದಷ್ಟು ಬೇಗ ಮಾಡ್ತೀವಿ. ನೆಕ್ಸ್ಟ್ ಮೀಟಿಂಗ್ ವೇಸ್ಟ್ ಮ್ಯಾನೇಜ್ಮೆಂಟ್ ಈಗ ಒಂದೇ ತುರ್ಮೂರಿ ಒಂದೇ ಇದೆ ಹೇಳಿದ್ರೆ ಲೋಡ್ ಭಾಳ ಆಗಿದೆ. ಇನ್ನೂ 2 ಆಗ್ಬೇಕು. ಇನ್ನೊಂದು ಸೌತ್ ಕಡೆ ಆಗ್ಬೇಕು, ಮತ್ತೊಂದು ನಾರ್ತ್ ಕಡೆ ಆಗ್ಬೇಕು. ಅಷ್ಟಾದ್ರೆ ಸರಿ ಆಗ್ತದೆ. ಇಲ್ಲಾಂದ್ರೆ ಒಂದ್ರ ಮೇಲೆ ಬಹಳಷ್ಟು ಬರ್ಡನ್ ಆಗಿದೆ. ಆ ಭಾಗದಲ್ಲಿ ಬಹಳಷ್ಟು ಸಮಸ್ಯೆ ಕೂಡ ಆಗಿದೆ. ಹೇಳಿದ್ವಿ ಕಮಿಷನರ್ ಅವ್ರಿಗೆ ಹೇಳಿದ್ವಿ. ಅವ್ರ ಜಾಗ ಗುರ್ಸ್ಕೊಡ್ಲಿಕ್ಕೆ DC ಅವ್ರಿಗೆ ನಮ್ಮ ಸರ್ಕಾರ ಲ್ಯಾಂಡ್ ಇದ್ರೆ ಅವ್ರಿಗೆ ಗುರ್ಸ್ಲಿಕ್ಕೆ ಹೇಳಿದ್ವಿ. ಹಳೆ ಕಚರಾ ಡಿಪೋ ಅದೇ ಹೇಳಿದಲ್ಲ, ಅದೇ ಯಡಿಯೂರಪ್ಪ ಮಾರ್ಗದಲ್ಲಿ ಇದೆ ಅಂತ ಹೇಳಿದಲ್ಲ, ಅದನ್ನ ನೋಡ್ಲಿಕ್ಕೆ ಹೇಳಿದ್ವಿ. ಮತ್ತೆ ನಮ್ಮ ಸರ್ಕಾರ ಲ್ಯಾಂಡ್ ಇದ್ರೆ ನೋಡ್ಲಿಕ್ಕೆ ಹೇಳಿದ್ವಿ. ಯಾಕಂದ್ರೆ ಈಗ ಮುಂದೆ ಚಾಲೆಂಜ್ ಇರೋದೇ ಕಚರಾ. ಅದೇ ದೊಡ್ಡ ಸವಾಲು ಈಗ ನಮಗೆ. ಅದನ್ನ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಸರ್, ಈಗ ಬುಡಾದು ಅದು ಏನ್ ಲೇಔಟ್ಸ್ ಅದಲ್ಲ, ಕಾರ್ಪೊರೇಷನ್ ಹ್ಯಾಂಡಲ್ ಆಗಬೇಕಂದ್ರೆ ಈ ಆಸ್ತಿ ಮಾಡಕ್ ಬಹಳಷ್ಟು ಜನ ಪಾಪ ಪರದಾಡ್ತಾ ಇದ್ದಾರೆ. ಬಹಳ ತಿಂಗಳುಗಳಿಂದ ಓಡಾಡ್ತಾ ಇದ್ದಾರೆ ಅಲ್ಲಿ ಜನ. ಈ ಆಸ್ತಿ ಅದು ಇನ್ನೂ ಹ್ಯಾಂಡ್ ಆಗಿಲ್ಲ ಅಂತ ಹೇಳಿ ಅವ್ರು ಈ ಆಸ್ತಿ ಕೊಡ್ತಾ ಇಲ್ಲ ಕಾರ್ಪೊರೇಷನ್. ನಿಮ್ ಮುಂದೆ ಚರ್ಚೆ ಆಗಿದೆ. ಅದು ಈಗ ಅವರು ಲೆಟರ್ ಕೊಡ್ತಾ ಇದಾರೆ. ಅವ್ರಿಗೆ ಆಲ್ರೆಡಿ ಹ್ಯಾಂಡ್ ಓವರ್ ಆಗಿದೆ. ಸೊ ಮಾಲಕರ ಕಾರ್ಪೊರೇಷನ್ ಅದಕ್ಕೆ ನೆಕ್ಸ್ಟ್ ಮೀಟಿಂಗ್ ಯಾವಾಗ ಸರ್? ಫ್ಲೈಓವರ್ ನೆಕ್ಸ್ಟ್ 6 ಅಥವಾ 7 ಮಾಡ್ತೀವಿ. ಫೈನಲ್ ಮಾಡ್ತೀವಿ. ಓಕೆ, ಥ್ಯಾಂಕ್ ಯು.
ಡ್ರಾಪ್ ಮಾಡಲಿಕ್ಕೆ ನಾವು ಮತ್ತೆ ಪ್ರಸ್ತಾವ ಇವಾಗ ರಿಪೋರ್ಟಲ್ಲಿ 2 ವಿಷಯ ಹಾಕಿಕೊಂಡು ಎರಡು ಹೋಗಿ ಬಟ್ ಅವ್ರು ರೆಕಮೆಂಡ್ ಮಾಡಿರೋದು ಇದೆ ಅಂತ ಹೇಳಿ. ಸೊ ಇದನ್ನು ನಾವು ರಿಟರ್ನ್ ಮಾಡ್ತೀವಿ ಇವರಿಗೆ ವಾಪಸ್ ಇದು ನಿಮ್ದೇನು ಮಾಡಲಿಕ್ಕೆ ಯಾರು ಇದ್ರದ್ದು ಕಷ್ಟ ಸರ್, ಇದರದ್ದು ಮಾಡಬೇಕು. ಬಿಕಾಸ್ ಇದು ಡಿಸ್ಟ್ರಿಕ್ಟ್ ಲೀಗಲ್ ಸರ್ವಿಸಸ್ ಜಡ್ಜ್ ಖುದ್ದಾಗಿ ಹೋಗಿ ಪರಿಶೀಲನೆ ಮಾಡಿ ಟಿಕೆಟ್ ಕೊಡ್ಬೋದು. ಇದನ್ನು ಪುನಃ ನಾನು ಬರೆಯೋದು ಭಾಳ ಕಷ್ಟ. ಬಿಕಾಸ್ ಜಡ್ಜಸ್ ಮತ್ತೆ ನನಗೆ ಇದು ಅವರು ನನಗೆ ಬರೆದಿಲ್ಲ. ನನಗೆ ಲೋಕಲ್ ರಿಪೋರ್ಟ್ ಬಂದಿದೆ, ಅದರ ಪ್ರಕಾರ ನಾವು ಇದರ ಮೇಲೆ ಕ್ರಮ ವಹಿಸಿದ್ದೀವಿ. ಇದನ್ನು ನಾನು ಹಿಂಪಡಲಿಕ್ಕೆ ನನಗೆ ಪ್ರಾಬ್ಲಮ್ ವಾಪಸ್ ಕೊಡೋದು. ಇದು ನಿಮ್ಮ ಇದು ಇದರಲ್ಲಿ ನನಗೆ ಟೆಕ್ನಿಕಲ್ ಕಾರಣ. ನಮ್ಮ ಪಂಚಾಯತಿಗೆ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ಸಭೆಯಲ್ಲಿ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರು, ಲೋಕೋಪಯೋಗಿ ಸಚಿವರಾಗಿದ್ದ ಎಲ್ಲರ ಪರವಾಗಿ ವೈಯಕ್ತಿಕವಾಗಿ ಅದೇ ರೀತಿ ಬೆಳಗಾವಿ ಉತ್ತರ ಕ್ಷೇತ್ರದ ಆಸಿಫ್ ಸೇಠ್ ಸಾಹೇಬರು ಬಂದಿದ್ದಾರೆ, ಅವರಿಗೂ ಸ್ವಾಗತವನ್ನು ಹೇಳಲಿಕ್ಕೆ ಬಯಸುತ್ತೇನೆ. ನನ್ನ ಸಹೋದ್ಯೋಗಿಗಳು SP ರವರು ಹಾಗೂ CO ರವರು ಹಾಗೂ ಚೀಫ್ ಇಂಜಿನಿಯರ್ PWD, ಇಲ್ಲಿ ಕಾರ್ಪೊರೇಷನ್ ಕಮಿಷನರ್ MD ಸ್ಮಾರ್ಟ್ ಸಿಟಿ ಅವರು ಹಾಗೂ ಎಲ್ಲ PWD ಅಧಿಕಾರಿಗಳು, ಜೊತೆಯಲ್ಲಿ ನಮ್ಮ PWD NH ಅಧಿಕಾರಿಗಳು ಹಾಗೂ ಸ್ಮಾರ್ಟ್ ಸಿಟಿ ಎಲ್ಲ ಅಧಿಕಾರಿಗಳು ಅವರಿದ್ದಾರೆ. ನಮ್ಮ ಪ್ರೊಬೇಷನರಿ ಪರೀಕ್ಷಾರ್ಥಿ IPS ಅಧಿಕಾರಿ ಅವರು ಈ ಸಭೆಯಲ್ಲಿ ಭಾಗಿಯಾಗಿದ್ದಾರೆ, ಅವರಿಗೂ ಸ್ವಾಗತವನ್ನು ಹೇಳುತ್ತಾ, ಈಗ ಮೊದಲನೇ ಟಾಪಿಕ್ ಸರ್, ತಮ್ಮ ಡೈರೆಕ್ಷನ್ ಮೇಲೆ ನಮ್ಮ ಸಿಟಿ ಫ್ಲೈಓವರ್ ಈಗ ನಾವು ಟೆಂಡರ್ ಕರಿಬೇಕಾಗುತ್ತೆ ಸರ್. ಆಲ್ರೆಡಿ ಕ್ಯಾಬಿನೆಟಲ್ಲಿ ಅಪ್ರೂವಲ್ ಆಗಿ ಬಂದಿದೆ. ಸೊ ಇದಾಗ ನೆಕ್ಸ್ಟ್ ಸ್ಟೆಪ್ ಏನೇನು ಮಾಡಬೇಕು ಅದರ ಬಗ್ಗೆ ನಾವು ಟೆಂಡರ್ ಹೋಗಿದ್ದ ಮುಂಚೆ ಇನ್ನೊಂದ್ಸಾರಿ ನಾವು ತೋರಿಸಿ ಮತ್ತೆ ನಾಳೆ ಅದು ಹಿಂಗೆ ಆಗಬೇಕು ಹಂಗಾಗುತ್ತೆ. ಈಗ ಇನ್ನೊಂದ್ಸಲ ಪೈಲಟ್ ಟಚಪ್ ಅಷ್ಟೇ. ಸೊ ಓಕೆ ಇಲ್ಲ ತಿಳಿಸ್ರಿ ಈಗ ಮಾಡಿ, ಮತ್ತೆ ಟೆಂಡರ್ ಆದಮೇಲೆ ಈಗ ಆಯಿತು ಆಗಾಯಿತು. ಶಾಸಕರಿದ್ದಾರೆ, ಅವರು ಪೊಲೀಸರು ಯಾರು ಬಂದಾರೋ, ಟ್ರಾಫಿಕ್ ಬಂದಿದ್ದಾರೆ ಪೊಲೀಸರು ಅವರು CP ಸರ್ ಬರ್ತಾರೆ, DCP ಟ್ರಾಫಿಕ್ ಅಟ್ಲೀಸ್ಟ್ ಬನ್ನಿ, ಇಮಿಡಿಯೇಟ್ಲಿ ಬನ್ನಿ. ಅವರು ಫಂಕ್ಷನ್ ಅವ್ರಿಗೆ ಬರೋಕ್ಕೆ ತೋರಿಸಿ ಅದೇನು ಮ್ಯಾಪ್ ಫೈನಲ್ ಹೇಳಿದ್ದಾರೆ. ಸಂಗಮದಿಂದ ಈ ಪಾರ್ಟ್ ಅವ್ರು ಮಾಡ್ತಾರೆ, ಇನ್ಲೆಟ್ ಔಟ್ಲೆಟ್ ಎಲ್ಲ ಅವ್ರು ಮಾಡ್ತಾರೆ. ಸೊ ಈ ಸಂಗಮದಿಂದ ಅಶೋಕ ಸರ್ಕಲಿಂದ ವೆಜಿಟೇಬಲ್ ಮಾರ್ಕೆಟ್ ಒಂದು KSRTC ಒಂದು ಆರಂಭ ಸರ್, ಆಮೇಲೆ ಮಾತೇಶ್ ನಗರದ ಒಂದು ಆರಂಭ ಸರ್, ಅಲ್ಲಿಂದ RTO ಸರ್ಕಲ್ ಸರ್, RTO ಸರ್ಕಲಿಂದ SP ಆಫೀಸ್ ಕಡೆ ಒಂದು ಡೌನ್ ಇಲ್ಲೊಂದು ಆರಂಭ ಸರ್. ಇಲ್ಲಿಂದ ಇಲ್ಲಿ DC ಆಫೀಸರ್ಗೂ ಎಂಡ್ ಮಾಡ್ತೀವಿ ಸರ್ ಫಸ್ಟ್ ಪ್ಯಾಕೇಜ್. ಹಾಂ ಸರ್, ಇಲ್ಲಿ ಹಳೆ ಪ್ಯಾನಲ್ ಕೊಟ್ಟು ಎಂಡ್ ಮಾಡ್ತೀವಿ. ಸೆಕೆಂಡ್ ಪ್ಯಾಕೇಜ್ ಇದು ಸ್ಟಾರ್ಟ್ ಆದಮೇಲೆ ಜಾಯ್ನ್ ಮಾಡ್ತೀವಿ. ಕ್ಲೋಸ್ ಮಾಡೋದು ಯಾಕಂದ್ರೆ ಸರ್, ಇಲ್ಲಿ ರೊಟೇಟ್ ಮುಂದೆ ತೊಗೊಳೋ ಮುಂದೆ ಇಲ್ಲಿ ನಾವು ಇದು ಮಾಡಿರ್ತೀವಲ್ಲ, ಇದನ್ನು ಡಿಸ್ಮ್ಯಾಂಟ್ಲ್ ಮಾಡಿ ಮತ್ತು ಅದನ್ನು ಕರೆಕ್ಟಿವಿಟಿ ತೊಗೋಬೇಕು ಸರ್. ಇಲ್ಲಿ ಎಲಿವೇಟೆಡ್ ಸೊ ಇದನ್ನು ತೊಗೋಬೇಕಾದ ಕಾರಣಕ್ಕೆ ಇಲ್ಲಿ ತಂದು ಡೌನಿಗೆ ದಿ ಮೋಸ್ಟ್ ಕಾಂಪ್ಲೆಕ್ಸ್ ಪಾರ್ಟ್ ಆಫ್ ದ ಸಿಟಿ, ಹಾರ್ಟ್ ಆಫ್ ದ ಸಿಟಿನೂ ನೀವು ಟ್ಯಾಕಲ್ ಮಾಡ್ತಾ ಇಲ್ಲ ಈ ಪ್ಯಾಕೇಜಲ್ಲಿ, ಅಂದರೆ ಈ 2 ಪ್ಯಾಕೇಜ್ಗಳಲ್ಲಿ. ಅಟ್ಲೀಸ್ಟ್ ನೀವು ಹೆಂಗೆ ಮಾಡಬೇಕಂದ್ರೆ, ಈ
ನಮ್ಮ ಅಶೋಕ ಸರ್ಕಲ್ ಮತ್ತೆ ಚೆನ್ನಮ್ಮ ಸರ್ಕಲ್ ಡೌನ್ ರ್ಯಾಂಪ್ಸ್ ಅಪ್ ರ್ಯಾಂಪ್ಸ್ ಏನಿದಾವೆ, ಎಲ್ಲೆಲ್ಲಿ ಡೌನ್ ರ್ಯಾಂಪ್ಸ್ ಅಪ್ ರ್ಯಾಂಪ್ಸ್ ಬರ್ತಾ ಇದಾವೆ ಅಟ್ಲೀಸ್ಟ್ ಆರ್ಮ್ಸ್ನು ನೀವು ಮುಗಿಸ್ಕೋಬೇಕು ಫಸ್ಟ್ ಫೇಸ್ ಅಲ್ಲಿ, ಕಾಂಪ್ಲೆಕ್ಸ್ ಪಾರ್ಟ್. ಈಗ ಫಸ್ಟ್ ಸೆಕೆಂಡ್ ಈಗ ಒಂದೇ ಹಂತಲ್ಲಿ ಕೊಡ್ತಾರೆ ಹೆಂಗ್ರ ಇದು ಫಸ್ಟ್ ಪ್ಯಾಕೇಜಿಗೆ ಇಲ್ಲಿ ಮಟ್ಟ ಈಗ ತೊಗೊಳ್ತಾರೆ ಸರ್. ಇದರಿಂದ 2 ಪ್ಯಾಕೇಜ್, 2 ಟೋಟಲ್ ಇಲ್ಲಿಂದ ಸ್ಟಾರ್ಟ್ ಆಗಿದೆ ಸರ್. ಇಲ್ಲಿವರೆಗೆ 3.6 ಕಿಲೋಮೀಟರ್ ಸರ್. ಇಲ್ಲಿ ಬೋಗಾರೆ ಸಂಕಲೆ ಸೊ ಈಗ ನಮಗೆ 482 ಕ್ರೋರ್ ಸರ್ ಟೋಟಲ್ ನಾವು ಮಾಡಿದ್ವಿ. ಬಟ್ ಈಗ ನಾವು ಮಾಡ್ತಾ ಇರೋದು ಇಲ್ಲಿ ಚೆನ್ನಮ್ಮ ಸರ್ಕಲ್ ಇಲ್ಲಿವರೆಗೆ 2.07 ಸರ್, 275 ಕ್ರೋರ್ಸ್. ಬ್ಯಾಲೆನ್ಸ್ಗೆ 205 ಕ್ರೋರ್ಸ್ ಸರ್. ಸೊ ಈ ಸರ್ಕಲಿಗೆ ಟ್ಯಾಕಲ್ ಆಗುತ್ತೆ ಈ ಫಸ್ಟ್ ಫೇಸ್ 1. ಫೇಸ್ 1 ಅಲ್ಲಿ ನಾವು ಇಲ್ಲಿಗೆ ಡೌನ್ ರ್ಯಾಂಪ್ ಮಾಡಿಬಿಟ್ಟು ಡೌನ್ ರ್ಯಾಂಪ್ ಮಾಡ್ತೀರಾ? ಆಮೇಲೆ ಮುಂದ್ಗಡೆ ಹೋಗ್ಬೇಕಾದ್ರೆ ಹೆಂಗ್ ಮಾಡೋರು ಮುಂದೆ ಮತ್ತೆ ಇದನ್ನ ಅಷ್ಟರೊಳಗಡೆ ಆದ್ರೆ ಇದನ್ನೇ ಡೌನ್ ರ್ಯಾಂಪ್ ಮಾಡಲ್ಲ ಸರ್. ಅವಾಗ ಡಿಸ್ಮೆಂಟಲ್ ಮಾಡಿ ಮತ್ತೆ ಸರ್ ಇಲ್ಲಿ ಡೌನ್ ರ್ಯಾಂಪ್ ಮಾಡದೇ ಇದ್ರೆ ನಾವು ಇಲ್ಲಿ ತನಕ ಕನ್ಸ್ಟ್ರಕ್ಟ್ ಮಾಡಿದ್ರೆ ಯೂಸ್ ಯೂಸ್ ಆಗೋದು. ಆಗೋದು. ಇಲ್ಲಿ ತನಕ ತಗೊಳ್ಬೇಕು. ಇದು ಬರುತ್ತೆ ಸರ್, ಇದು ಅಲ್ಲ, ಬರುತ್ತೆ. ಇದು ಕವರ್ ಆಗಿ ಇಲ್ಲಿ ತನಕ ತಗೊಂಡಿದ್ರೆ ಡೌನ್ ರ್ಯಾಂಪ್ ಮಾಡಿ ಆಮೇಲೆ ಫುಲ್ ಕಂಡೀಷನ್ ಆಗೋದಿದೆ. ಇಲ್ಲ ಸರ್, ಅಂದ್ರೆ ಇದು ಕಂಜೆಷನ್ ಆಗುತ್ತೆ, ಕಂಜೆಷನ್ ಆಗುತ್ತೆ. ಕನ್ಸ್ಟ್ರಕ್ಷನ್ ಸ್ಟಾರ್ಟ್ Can we remove this down ramp SP office temporarily? ಅದನ್ನ ಆ ಕಡೆ ಎಕ್ಸ್ಟೆಂಡ್ ಮಾಡ್ಕೊಳಕ್ಕಾಗುತ್ತಾ? ಬಿಕಾಸ್ ಅನ್ಲೆಸ್ ಯು ಸಾಲ್ವ್ ದಟ್ ಕಿತ್ತೂರು ರಾಣಿ ಚೆನ್ನಮ್ಮದು ಇದೆಲ್ಲ ಮಾಡಿ ಏನು ಉಪಯೋಗ ಇಲ್ಲ. ಅಲ್ಲ ಸರ್, ಒಟ್ಟಿಗೆ ಅಮೌಂಟ್ ಇದು ಕವರ್ ಆಗುತ್ತೆ ಸರ್ ಅಷ್ಟೇ. ಎಲ್ಲ ಆಪ್ಷನ್ ಕನೆಕ್ಟ್ ಮಾಡೋದು ಸರ್. ಎಲ್ಲ ಆರ್ಮ್ಸ್ ಕರೆಕ್ಟ್ ಮಾಡೋದು ಮತ್ತು ಅಲ್ಲಿಂದ ಹೈಟು ಹೆಚ್ಚಾಗುತ್ತೆ. ಇದನ್ನ ಮತ್ತೆ ಹೊಸ ಎಷ್ಟು ವಾಟ್ ಇಸ್ ದ ಡಿಫರೆನ್ಸ್? ಸರ್ ಇದು ಮೇನ್ ರ್ಯಾಂಪ್ ಒಂದು ಹೋಗುತ್ತೆ ಸರ್. ಇಲ್ಲಿ ಇದು ಕ್ಲಬ್ ರೋಡ್ ಒಂದು ಸರ್. ಡಿಫರೆನ್ಸ್ ರೋಟ್ರಿ ಅಂಡ್ ಕ್ಲಬ್ ರೋಡ್ ಡೌನ್ ರ್ಯಾಂಪ್ ಅಪ್ ರ್ಯಾಂಪ್ ಮಾಡ್ಲಿಕ್ಕೆ ಎಷ್ಟು? ಅದು ಬೋಗರ್ವೆಸ್ಟ್ ಬಿಡಿ. ಸೊ ಇಲ್ಲಿ ಕ್ರಾಸ್ ಮಾಡಬೇಕಂದ್ರೆ ಅಟ್ಲೀಸ್ಟ್ ವಿ ನೀಡ್ ಅಡಿಷನಲ್ 60 crores ಇಲ್ಲ, ಒಂದು ಸಾಹೇಬ್ರು ಹೇಳಿದ್ರೆ ಏನು ಹೇಳ್ತಾರೆ ಭಾಳ ಕ್ಲಿಯರ್ ಆಗಿ. ರೋಟ್ರಿ ಹಾಗೂ ಕ್ಲಬ್ ರೋಡ್, ಒಂದು ಡೌನ್ ರ್ಯಾಂಪ್ ಕ್ಲಬ್ ರೋಡ್ ಆರ್ ಬಿಲ್ಸ್ ರೋಡ್, ಪ್ರೇಮ್ಸ್ ರೋಡ್ ಯಾವ್ದಾದ್ರು ಒಂದು ಡೌನ್ ರ್ಯಾಂಪ್. ಅಲ್ಲಿ ಡೌನ್ ಹೋದ ನಂತರ ಮತ್ತೆ ಯೂಟರ್ನ್ ರೋಡ್ ಬಂದು ಹೋಗ್ಬೋದು. ರೋಟ್ರಿಗೆ ಎಷ್ಟು ಕಾಸ್ಟ್ ಹೇಳಿ? ನಮ್ಮ ರೋಡ್ಸಿಗೆ 8 ಕೋರ್ಸ್ ಬೇಕು ಸರ್ ನಮ್ಗೆ. ಆಯ್ತು. ಕ್ಲಬ್ ರೋಡ್ಗೆ ಕ್ಲಬ್ ರೋಡಿಗೆ ಸರ್ 15 ಕೋರ್ಸ್ ಬೇಕು ಸರ್. ಎಸ್ ಪಿ ಡೌನ್ ರ್ಯಾಂಪ್ ಎಷ್ಟು? SP ಡೌನ್ ರ್ಯಾಂಪ್ ಸರ್ 6.5 crores. ಓಕೆ, 6.5 crores ನೀವು ಸೇವ್ ಮಾಡಿದ್ದೀರಂದ್ರೆ ಬಿಮ್ಸ್ ಹಾಕ್ಬಿಡುತ್ತೆ. ಇಲ್ಲಿ ತೆಗೆದುಬಿಟ್ಟು ಅಲ್ಲಿ ಹಾಕ್ಬೋದು. ರೋಟ್ರಿ ಮಾಡ್ಲಿಕ್ಕೆ ಎಷ್ಟು ಬೇಕು ಸರ್? ರೋಟರಿ ಹೆಚ್ಚಿಗೆ ಬರಲ್ಲ ಸರ್. ಎಷ್ಟು? ಅದು ಒಂದು 3 crores ಬರುತ್ತೆ ಸರ್. ಸೂಪರ್ ಸೂಪರ್ ಸ್ಟ್ರಕ್ಚರ್ ರೋಟ್ರಿ ಮಾಡ್ಬೇಕಲ್ಲ, ರೆಡರ್ ಮಾಡಿ ಸರ್. ಇಲ್ಲ, ನೀವು ಅರ್ಧ ಮಾಡಿ ಬಿಡಬಾರ್ದು. ಅರ್ಧ ಮಾಡಿ ಮಾಡಿ ಬಿಡಬಾರ್ದು. ರೋಟ್ರಿ ಮಾಡ್ಲಿಕ್ಕೆ ಎಷ್ಟು ಬೇಕು? ರೋಟ್ರಿ ಮಾಡಿ ಬಿಮ್ಸ್ ಅಲ್ಲಿ ಡೌನ್ ರ್ಯಾಂಪ್ ಮಾಡ್ಲಿಕ್ಕೆ ಎಷ್ಟು ಬೇಕು? ಆವಾಗ ಏನಾಗುತ್ತೆ ಸರ್, ಇಲ್ಲಿಂದ ಸ್ಟಾರ್ಟ್ ಆಗ್ಬಿಟ್ಟು ಇಲ್ಲಿ ಸಿಟಿ ಸೆಂಟ್ರಲ್ಲಿ ಇದು ಬರ್ಬೋದು, ಇಲ್ಲಿ ಹೋಗಿ ಅಟ್ಲೀಸ್ಟ್ ಬಿಮ್ಸ್ ಕಡೆ ಬರ್ಬೋದು ಹಾಸ್ಪಿಟಲ್ಗೆ. ಇದಕ್ಕೆ ಸಾರ್ಥಕತೆ ಸಿಗುತ್ತೆ. ಅಂದ್ರೆ ಹಾಸ್ಪಿಟಲ್ಗೆ ನಾವು ಕನೆಕ್ಟ್ ಮಾಡಿದೀವಿ ಹೈವೇ ಇಂದ ಅಂತ ಹೇಳಲಿಕ್ಕೆ ಇರುತ್ತೆ. ಅಲ್ಲಿಂದ ಬರ್ಲಿಕ್ಕೆ ಈಗ ರೋಟ್ರಿಗೆ ಎಷ್ಟಾಗುತ್ತೆ? ಈ ರೋಟ್ರಿಗೆ ಎಷ್ಟಾಗ್ತಾ ಇದೆ ಸರ್ ಅಂದ್ರೆ ನಿಮ್ಮ DPR ಅಲ್ಲಿ? ಸರ್ ಅಂದ್ರೆ ಇದು ಫುಲ್ ಇದ್ರಲ್ಲಿ ತಗೊಂಡು ಸರ್ ರೋಟರಿ ಸಪ್ರೇಟ್ ಆಗಿ ಮಾಡಿದ್ರು ಸೊ ಒಂದು ಲೈನ್ ಕಲ್ ತಗೊಂಡು ತಮ್ಮ ರೂಲ್ ಪ್ರಕಾರ ಎಷ್ಟಾಗುತ್ತೆ? ರನ್ನಿಂಗ್ ಮೀಟರ್ ಒಳಗೆ ಏನು ಇಲ್ಲ, ಇಲ್ಲಿಂದ 70 crore per meter ಬರೋದು. ಇಲ್ಲಿಂದ ಇಲ್ಲಿವರೆಗೆ ಎಷ್ಟಾಗುತ್ತೆ? ಇದು 250 ಸರ್ ಈಗ ಸರ್ ಅದು 6.5 crores ಇದೆ. 6.5 crores ಇದೆ ಸರ್. ಭಾಳ ಮೀನು. ವಾಟ್ ಅಬೌಟ್ ದಿಸ್ ಸೆಕೆಂಡ್ ಆರ್ಮ್? ಫಸ್ಟ್ ಹ್ಯಾಂಡ್ ಇದೆಷ್ಟು? ಈ ಸೆಕೆಂಡ್ ಆರ್ಮ್ ಸಿ ಲೆಂತ್ ಹೇಳ್ಬಿಡಿ, ಲೆಂತ್ ಮೇಲೆ ಕನ್ಸ್ಟ್ರಕ್ಟ್ ಮಾಡಿ. 25 to 30% ರೋಟ್ರಿ ಮಾಡಿ ನಾವು ಇದನ್ನೆಲ್ಲ ಕನೆಕ್ಟ್ ಮಾಡ್ತೀವಿ. ಇಲ್ಲಿ ಕನೆಕ್ಟ್ ಮಾಡಿ. ಇದು ಯಾವುದೇ ಆದ ಕನೆಕ್ಟ್ ಮಾಡೋದು ಅಟ್ಲೀಸ್ಟ್ 30. ನೋ ಯು ಆರ್ ಮಿಸ್ಟೇಕಿಂಗ್ ಮಾಡ್ತೀನಿ ಸರ್. ಅಲ್ಲಿ ಕನೆಕ್ಟ್ ಮಾಡಿದ್ಮೇಲೆ